7 ವರ್ಷ ಅಲ್ಲ 10 ವರ್ಷ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಸಿದ್ದರಾಮಯ್ಯ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ದೇವರಾಜು ಅರಸು 7 ವರ್ಷ 7 ತಿಂಗಳುಗಳ ಕಾಲ ಸಿಎಂ ಆಗಿದ್ರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ. 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಿದ್ದಾರೆ. ಹಾಗಿರುವಾಗ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಅಂತ ವಿಶ್ವಾಸದ ನುಡಿಗಳನ್ನು ಹೇಳಿದ್ದಾರೆ. ಬಡವರು, ಕೆಳ ಮಧ್ಯಮ ಹಾಗೂ ಮಧ್ಯಮ ವರ್ಗದವರಿಗೆ ಕೈಗೆಟಕುವ ಬೆಲೆಯಲ್ಲಿ ಕಾಫಿ, ಟೀ, ರುಚಿಕರವಾದ ತಿಂಡಿಗಳನ್ನು ನೀಡುವ ಕ್ಯಾಂಟೀನ್ ಸರಣಿಗಳನ್ನು ಆರಂಭಿಸುವುದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಅವುಗಳ ಜವಾಬ್ದಾರಿಯನ್ನ ಸ್ತ್ರೀ ಶಕ್ತಿ ಸಂಘಟನೆಗಳಿಗೆ ನೀಡಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕ್ಯಾಂಟೀನ್ಗಳಿಗೆ ಅಕ್ಕ ಕ್ಯಾಂಟೀನ್ ಅಂತ ಹೆಸರಿಡಲಾಗಿದೆ. ಯಾವುದೇ ಸ್ತ್ರೀ ಶಕ್ತಿ ಸಂಘಟನೆಯು ಇಂಥ ಕ್ಯಾಂಟೀನ್ಗಳನ್ನು ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಸೋದಕ್ಕೆ ಮುಂದೆ ಬಂದರೆ 5 ರಿಂದ 7 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ಮೈಸೂರು ಮಹಾನಗರ ಪಾಲಿಕೆ ನೀಡುತ್ತೆ. ಅಂತೂ ಆರ್ಸಿಬಿ ತಂಡದ ನಾಯಕನಾರು ಅನ್ನುವಂಥ ಅಭಿಮಾನಿಗಳ ಬಹುಕಾಲದ ನಿರೀಕ್ಷೆ, ಕುತೂಹಲಗಳಿಗೆ ಇದೀಗ ತೆರೆಬಿದ್ದಿದೆ. ಮಧ್ಯಪ್ರದೇಶ ಮೂಲದ ಅಗ್ರ ಕ್ರಮಾಂಕದ ಸ್ಫೋಟಕ ಬ್ಯಾಟ್ಸ್ಮನ್ ರಜತ್ ಪಾಟೀದಾರ್ ಅವರನ್ನ ಫ್ರಾಂಚೈಸಿ ನೇಮಕ ಮಾಡಿದೆ. ಫಾಫ್ ಡು ಪ್ಲೆಸಿಯಿಂದ ತೆರವಾದ ನಾಯಕ ಸ್ಥಾನಕ್ಕೆ ಉತ್ತರಾಧಿಕಾರಿ ಯಾರು ಅನ್ನುವಂಥದ್ರ ಬಗ್ಗೆ ಐಪಿಎಲ್ ಹರಾಜು ಪ್ರಕ್ರಿಯೆ ಮುಗಿದಾಗನಿಂದಲೂ ಬಹಳ ಚರ್ಚೆ ನಡೀತಾ ಇತ್ತು. ಅನುಭವಿ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಜವಾಬ್ದಾರಿ ವಹಿಸಿಕೊಳ್ತಾರೆ ಅನ್ನುವಂಥ ಮಾತುಗಳು ಪ್ರಚಲಿತದಲ್ಲಿ ಇದ್ವು. ರಾಜಧಾನಿ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025ರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಸ್ವದೇಶಿ ನಿರ್ಮಿತ HTT-40 ಟ್ರೈನರ್ ಏರ್ಕ್ರಾಫ್ಟ್ ಚಾಲನೆ ಮಾಡಿ ಗಮನ ಸೆಳೆದಿದ್ದಾರೆ. ಸ್ವದೇಶಿ ನಿರ್ಮಿತ ತರಬೇತಿ ಜೆಟ್ ವಿಮಾನವನ್ನ ಚಾಲನೆ ಮಾಡಿರುವುದು ಸಂತಸ ತಂದಿದೆ. ಈ ವಿಮಾನ ಭಾರತದ ವೈಮಾನಿಕ ಪರಾಕ್ರಮದ ಸಂಕೇತವಾಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ.